ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ನೀವು ಇಷ್ಟಪಡುವಂಥ ವ್ಯಕ್ತಿಯ ಫೀಲಿಂಗ್ಸ್ ಏನಿದೆ ಹಾಗೂ ಫ್ಯೂಚರ್ ಏನಾಗಿರುತ್ತೆ ಇದೆಲ್ಲದ್ರ ಬಗ್ಗೆ ನಿಮಗೆ ರೀಡಿಂಗ್ನ ಮಾಡ್ತೀನಿ. ಸೊ ಇದು ಕಲೆಕ್ಟಿವ್ ರೀಡಿಂಗ್ ಅಂತ ಹೇಳ್ತೀವಿ. ಕಲೆಕ್ಟಿವ್ ರೀಡಿಂಗ್ ಅಂದ್ರೆ ಇದು ಯಾರು ನೋಡ್ತಾರೆ, ಈಗ ನೀವು ನೋಡ್ತಿದ್ದೀರಾ ಅಂದ್ರೆ ಎಷ್ಟೋ ವಿಷಯಗಳು ನಾನು ಹೇಳುವಂಥದ್ದು ನಿಮ್ಮ ರಿಲೇಶನ್ಶಿಪ್ಗೆ ಅಪ್ಲೈ ಆಗುತ್ತೆ ಅಂತ ಅರ್ಥ. ಸೊ ನೀವು ಆ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ನಾನು ಟ್ಯಾರೋ ರೀಡಿಂಗ್ನು ಮಾಡ್ತೀನಿ. ಟ್ಯಾರೋ ರೀಡಿಂಗ್ ನಲ್ಲಿ ನಾನು 2 ಕಾರ್ಡ್ಸ್ನ ತೋರಿಸ್ತೀನಿ. 2 ಕಾರ್ಡ್ಸ್ನಲ್ಲಿ ಒಂದು ಡೆಕ್ನ 2 ಡೆಕ್ನಲ್ಲಿ ಒಂದು ಡೆಕ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಅವಾಗ ನಿಮಗೆ ಇನ್ನ ನಿಮ್ಮ ಪ್ರೀತಿ ವಿಷಯವಾಗಿ ಕ್ಲಾರಿಟಿ ಖಂಡಿತವಾಗ್ಲೂ ಸಿಗುತ್ತೆ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಅಥವಾ ನಿಮ್ಮ ಪ್ರಾಬ್ಲಮ್ಸ್ ಕುರಿತಾಗಿ ಏನಾದರೂ ಕ್ಯಾಂಡಲ್ ಸ್ಪೆಲ್ಸ್ ಪರಿಹಾರಗಳು ಬೇಕಿದೆ ಅಂದ್ರೆ ಫಸ್ಟ್ ನೀವು ಒಂದು ಸೆಷನ್ ತಗೊಳ್ಳೇಬೇಕಾಗತ್ತೆ. ಅದಾದ ನಂತರ ಅದು ನ್ಯಾಯವಾಗಿದೆ, ಅದು ನನ್ನ ಕೈಲಿ ಆಗುತ್ತೆ ನಿಮ್ಗೆ ಹೆಲ್ಪ್ ಮಾಡಕ್ಕೆ ಅಂದ್ರೆ ನಾನು ನಿಮ್ಗೆ ಆ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನಿದೆ ಅದನ್ನ ಮಾಡ್ಕೊಡ್ತೀನಿ. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ದಯವಿಟ್ಟು ಮೆಸೇಜ್ ಮಾಡಕ್ ಹೋಗ್ಬೇಡಿ, ವಾಟ್ಸ್ಆ್ಯಪ್ ಮಾಡಕ್ ಹೋಗ್ಬೇಡಿ, ಬಿಕಾಸ್ ಅದನ್ನ ಯಾರು ನೋಡೋದಿಲ್ಲ. ಕಾಲೇ ಮಾಡ್ಬೇಕಾಗತ್ತೆ ನಿಮ್ಗೆ ಏನಾದ್ರು ಡೀಟೇಲ್ಸ್ ತಿಳ್ಕೊಬೇಕಿದೆ ಅಂದ್ರೆ. ಸೊ ನೀವು ಇಷ್ಟಪಡುವಂಥ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ ಅಂಡ್ ವಿ ವಿಲ್ ಸ್ಟಾರ್ಟ್ ದ ರೀಡಿಂಗ್. ಇವತ್ತೊಂದು ಬ್ಯೂಟಿಫುಲ್ ಲೇಡಿ ಕ್ಯಾಂಡಲ್ ಇದೆ, ಯು ಕ್ಯಾನ್ ಸಿ. ಸೊ ದಿ ಎನರ್ಜಿ ವಿಲ್ ಬಿ ಮೋರ್ ಅಮೇಝಿಂಗ್ ಟುಡೇ. ನಿಮ್ಗೆ ಏನು ಮೆಸೇಜ್ ಸಿಗಬೇಕೋ ಅದು ಖಂಡಿತವಾಗ್ಲೂ ಸಿಗುತ್ತೆ ಇವತ್ತು. ಆ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಅವರ ಫೀಲಿಂಗ್ಸ್, ಅವರ ಎನರ್ಜಿ ನಿಮ್ಮ ಕಡೆಗೆ ಹೇಗಿದೆ ಎಲ್ಲದರ ಕುರಿತಾಗೂ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಲೆಟ್ ಸ್ಟಾರ್ಟ್. ಅವ್ರ ಹೆಸರನ್ನ 3 ಸಲ ಹೇಳಿ ಅವರನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ ಹಾಗೂ ಅವರ ಬಗ್ಗೆ ಯೋಚನೆ ಮಾಡಿ. ಅವರ ಏನೇ ಆಗಿರ್ಬೋದು, ನಿಮ್ದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರ್ಬೋದು, ಏನೇ ಇರ್ಬೋದು, ನಿಮ್ಗೊಂದಷ್ಟು ವಿಷಯಗಳನ್ನ ಕ್ಯಾಂಡಲ್ ವ್ಯಾಕ್ಸ್ ಮುಖಾಂತರವಾಗಿ ಹೇಳ್ತಾ ಬರ್ತೀನಿ. ಸೊ ಈ ವ್ಯಕ್ತಿ ಈಗ ಗೊಂದಲದಲ್ಲಿದ್ದಾರೆ ನಿಮ್ಮ ಬಗ್ಗೆ. ಡ್ಯೂಯಲ್ ಥಾಟ್ಸ್ ಅಂತ ಹೇಳ್ತೀವಿ. ಡ್ಯೂಯಲ್ ಥಾಟ್ಸ್ ಅಂದ್ರೆ ಏನ್ ಮಾಡ್ಲಿ, ಬಿಡ್ಲಾ, ಇರ್ಲಾ, ಸರಿ ಹೋಗುತ್ತಾ, ಹೋಗಲ್ವಾ, ಈ ತರ ಒಂದು ಯೋಚನೆಯಲ್ಲಿ ಈ ವ್ಯಕ್ತಿ ಮುಳುಗಿದ್ದಾರೆ ಅಂತ ಹೇಳ್ತಿದ್ದೀನಿ. ಆ ತರ ಒಂದು ಸಿಚುವೇಶನ್ ಬಂದಿದೆ ಮತ್ತು ಮನಸ್ಸಿನಲ್ಲಿ ಇವಾಗ ಹಿಂದೆ ನಡೆದಿರುವಂತಹ ಘಟನೆಗಳ ಬಗ್ಗೆ ಅವರು ದೇ ಆರ್ ರೀಕಾಲಿಂಗ್. ಏನಾಗಿತ್ತು ನಿಮ್ಮ ಅವರ ನಡುವೆ ಒಂದು ಮನಸ್ತಾಪ, ಆ ಒಂದು ಸಿಚುವೇಶನ್ ಪರ್ಟಿಕ್ಯುಲರ್ ಆಗಿ ಈ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ. ಅಂದ್ರೆ ಇತ್ತೀಚೆಗೆ ಏನಾದ್ರೂ ನಿಮ್ಮ ಅವರ ನಡುವೆ ಜಗಳ, ಮನಸ್ತಾಪ ಆಗಿದ್ರೆ ಅಥವಾ ಮಾತು ಬಿಟ್ಟಿದ್ರೆ, ಬೇಸಿಕ್ಲಿ ಒಂದು ಕಾರಣದಿಂದ ಏನಾದ್ರೂ ಒಂದು ವಿಷಯ ನಿಮ್ಮ ಅವರ ನಡುವೆ ಆಗಿದೆ ಅಂದ್ರೆ ಆ ಒಂದು ಪರ್ಟಿಕ್ಯುಲರ್ ಇನ್ಸಿಡೆಂಟ್ ನ ಅವರು ಮನಸ್ಸಿಗೆ ಹಾಕೊಂಡು ಯೋಚನೆ ಮಾಡ್ತಾ ಇದ್ದಾರೆ. ಯಾಕಾಯ್ತು, ಹೀಗೆ ಯಾಕಾಯ್ತು, ನಂದೇನ್ ಪ್ರಾಬ್ಲಮ್ ಇದೆ, ಅವ್ರದ್ದೇನ್ ಪ್ರಾಬ್ಲಮ್ ಇದೆ, ಆತರ ಅನಲೈಸ್ ಮಾಡ್ತಾ ಇದ್ದಾರೆ ಸಿಚುವೇಶನ್ ನ ಈ ವ್ಯಕ್ತಿ. ಮತ್ತು ನಿಮ್ಮ ಬಗ್ಗೆ ಕೂಡ ಅವರು ತುಂಬಾ ಈಗ ಪ್ರೆಸೆಂಟ್ ನಲ್ಲಿ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಅದರಿಂದಾನೇ ಅವರು ಸರಿ ಮಾಡ್ಕೋಬಹುದಾ ಇದನ್ನ ಅಂತ ಕೂಡ ಚಿಂತೆ ಮಾಡ್ತಾ ಇದ್ದಾರೆ ಈ ವ್ಯಕ್ತಿ. ಯಾಕೆಂದ್ರೆ ಪ್ರೆಸೆಂಟ್ ನಲ್ಲಿ ಅವರ ಎಮೋಷನ್ಸ್, ಅವರ ಥಾಟ್ಸ್ ಅಷ್ಟೇ ಇದೆ. ಬೇರೆ ಯಾವ ನೆಗೆಟಿವ್ ಇನ್ಫ್ಲೂಯೆನ್ಸ್ ನೋಡ್ತಾ ಇಲ್ಲ ನಾನು, ಹಾಗೂ ಬೇರೆಯವ್ರು ಏನೋ ಹೇಳ್ಕೊಡ್ತಾ ಇದಾರೆ ಆ ತರದ್ದು ನೋಡ್ತಾ ಇಲ್ಲ ನಾನು. ಸೊ ಅವರ ಮನಸ್ಸು ತುಂಬಾ ತಿಳಿಯಾಗಿದೆ. ಯಾವಾಗ ಒಬ್ಬರ ಮನಸ್ಸು ಒಂದು ಸ್ಥಿಮಿತದಲ್ಲಿರುತ್ತೆ, ಸೊ ಬೇಸಿಕ್ಲಿ ಅವರ ಮನಸ್ಸು ಇವಾಗ ಒಂದು ಹತೋಟಿಗೆ ಬಂದಿದೆ, ಒಂದು ಸ್ಥಿಮಿತಕ್ಕೆ ಬಂದಿದೆ. ಅವಾಗ ಅವರು ಒಂದು ಹಿಂದೆ ನಡೆದಿರುವಂತಹ ಘಟನೆ ಯೋಚನೆ ಏನಕ್ಕೆ ಮಾಡ್ತಾರೆ ಅಂದ್ರೆ ಸರಿ ಮಾಡ್ಕೋಬಹುದಾ, ಅದನ್ನ ಫಿಕ್ಸ್ ಮಾಡ್ಬೋದಾ, ಪ್ರಾಬ್ಲಮ್ನ ಫಿಕ್ಸ್ ಮಾಡ್ಬೋದಾ, ಈ ತರ ಒಂದು ಯೋಚನೆಯಲ್ಲಿ ಈ ವ್ಯಕ್ತಿ ಇದ್ದಾರೆ. ನಾನು ನಿಮ್ಗೆ ಇನ್ನ ಕ್ಲಾರಿಟಿ ಟ್ಯಾರೋ ರೀಡಿಂಗ್ ನಲ್ಲೂ ಕೊಡ್ತೀನಿ. ಈಗ ನನ್ಗೆ ಏನೇನ್ ಪಿಕ್ ಮಾಡ್ಬೋದು ವ್ಯಾಕ್ಸ್ ರೀಡಿಂಗ್ ನಲ್ಲಿ ಅದನ್ನ ಪಿಕ್ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ. ಇದು ರೆಸನೇಟ್ ಆಗ್ತಾ ಇದೆ ಅಂದ್ರೆ ಕಮೆಂಟ್ ಮಾಡಿ. ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅದೇ ನನಗೆ ನೀವು ಕೊಡುವಂತ ಸಪೋರ್ಟ್. ಶೇರ್ ಮಾಡಿ ಬೇರೆಯವ್ರ ಹತ್ರ.
ಸೊ ನಾನಿಲ್ಲೊಂದು ಆರೋ ಮಾರ್ಕ್ನ ನೋಡಿದೆ. ಆರೋ ಮಾರ್ಕ್ ಹೇಗೆ ಬರ್ತಾ ಇದೆ ಅಂದ್ರೆ ನಿಮ್ಮ ಕಡೆಗೆ ಬರ್ತಾ ಇದೆ. ಒಂದೇನಾಗಿದೆ ಅಂದ್ರೆ ನಿಮ್ಮ ಕಡೆಗೆ ಒಂದು ದೃಷ್ಟಿ ಇದೆ. ಬೇಸಿಕ್ಲಿ ನಿಮ್ಮ ಪಿಕ್ಚರ್ನ ಅವ್ರು ಇವಾಗ ತುಂಬಾ ಆಳವಾಗಿ ನೋಡ್ತಿರಬಹುದು. ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ತಿರ್ಬೋದು, ವಾಟ್ಸ್ಆ್ಯಪ್ ಸ್ಟೇಟಸ್ನ ಚೆಕ್ ಮಾಡ್ತಿರ್ಬೋದು, ಅಥವಾ ನಿಮ್ಮ ಇನ್ಸ್ಟಾಗ್ರಾಮ್ ಸ್ಟೋರೀಸ್ನ ಚೆಕ್ ಮಾಡ್ತಿರ್ಬೋದು. ಒಟ್ನಲ್ಲಿ ತುಂಬಾ ಪಾಯಿಂಟೆಡ್ ಆಗಿದೆ. ನಿಮ್ಮನ್ನ ಹೊರತುಪಡಿಸಿ ಇನ್ಯಾರು ಅವರ ಮೈಂಡ್ ನಲ್ಲಿ ಪ್ರೆಸೆಂಟ್ ಇಲ್ಲ, ಏನೂ ಇಲ್ಲ. ಲೈಕ್ ಮನಸ್ಸು ತುಂಬಾ ತಿಳಿಯಾಗಿದೆ. ಈ ಟೈಮ್ ನಲ್ಲಿ ನೀವೇ ಅವರ ಯೋಚನೆಯಲ್ಲಿ ಕಂಪ್ಲೀಟ್ ಆಗಿದ್ದೀರಾ, ಅವರ ಮೈಂಡ್ ಅಲ್ಲಿ ಇದ್ದೀರಾ ಅಂತ ಬರ್ತಾ ಇದೆ. ಹಾಗೂ ಹಾರ್ಟ್, ಓ ಗಾಡ್, ಲುಕ್ ಎಟ್ ದಿಸ್. ನೀವು ಝೂಮ್ ಮಾಡಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಇದೊಂದು ಹಾರ್ಟ್ ಫಾರ್ಮ್ ಆಗಿದೆ ಅಂದ್ರೆ ಅವರು ನಿಮ್ಮನ್ನ ಪ್ರೆಸೆಂಟ್, ನಿಮ್ಮ ಬಗ್ಗೆ ಅವರು ಒಂದು ಒಪಿನಿಯನ್ನ ಸೆಟ್ ಮಾಡ್ಕೊಳ್ತಾ ಇದ್ದಾರೆ. ಹಾಗೂ ಹಿಂದೆ ನಡೆದಿರುವಂತ ಒಳ್ಳೊಳ್ಳೆ ಘಟನೆಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಮತ್ತೆ ನಿಮ್ಗೆ ಫ್ಲವರ್ಸ್ ಇಷ್ಟ ಇರ್ಬೋದು, ನಿಮ್ಗೆ ಫ್ರೇಗ್ರೆನ್ಸ್ ಇಷ್ಟ ಇರ್ಬೋದು, ಅಥವಾ ನಿಮ್ಮ ಪರ್ಫ್ಯೂಮ್ನ ಈ ವ್ಯಕ್ತಿ ಮಿಸ್ ಮಾಡ್ತಿರ್ಬೋದು. ಸಮ್ ಕೈಂಡ್ ಆಫ್ ನೀವು ಏನ್ ಇಷ್ಟಪಟ್ಟು ಮಾಡ್ತೀರಾ ಅದನ್ನ ಅವರು ಮಿಸ್ ಮಾಡ್ತಿದ್ದಾರೆ. ಬೇಸಿಕ್ಲಿ ಐ ಆಮ್ ಸೀಯಿಂಗ್ ದ ಪರ್ಫ್ಯೂಮ್ ಸ್ಮೆಲ್ ಇರಬಹುದು, ಅಥವಾ ಏನೋ ಒಟ್ನಲ್ಲಿ ನಾನು ಫ್ಲವರ್ಸ್ನ ಪಿಕ್ ಮಾಡ್ತಿದ್ದೀನಿ, ಚಾಕ್ಲೇಟ್ಸ್, ಫ್ಲವರ್ಸ್, ಆ ಥರ ಯೋಚನೆ ಹೋಗ್ತಾ ಇದ್ದಾರೆ. ನಾನು ಇದನ್ನು ಕೊಟ್ಟು ಸರಿ ಮಾಡ್ಕೋಬಹುದೇನೋ, ನಾನು ಇದು ಗಿಫ್ಟ್ ಮಾಡ್ಲಾ ನಿಮ್ಗೆ, ಅಂದ್ರೆ ನಿಮಗೆ ಗಿಫ್ಟ್ ಮಾಡೋದಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಎಸ್ ನೋಡ್ತಾ ಇದ್ದೀನಿ, ಟಿ ಲೆಟರ್ ನೋಡ್ತಾ ಇದ್ದೀನಿ, ಮತ್ತೆ ಯು. ಸೊ ಈ ಲೆಟರ್ಸ್ ಅವ್ರ ಹೆಸರಲ್ಲಿರ್ಬೋದು ಅಥವಾ ನಿಮ್ಮ ಹೆಸರಲ್ಲಿರಬಹುದು. ಆರ್ ನೋಡ್ತಾ ಇದ್ದೀನಿ, ಓ ನೋಡ್ತಾ ಇದ್ದೀನಿ, ಅಂಡ್ ಎ. ಮತ್ತೆ ನಾನು ಇನ್ನೊಂದೇನು ನೋಡ್ತಾ ಇದ್ದೀನಿ ಅಂದ್ರೆ ಒಂದು ಟವರ್ನ ಕೂಡ ನೋಡ್ತಾ ಇದ್ದೀನಿ. ಸೊ ಅದರ ಒಂದು ಅರ್ಥ ಏನಾಗಿದೆ ಅಂದ್ರೆ ಈ ರಿಲೇಶನ್ಶಿಪ್ ಇನ್ನ ಬೆಳೆಯುತ್ತೆ ಅಂತ ಅರ್ಥ, ದೃಢವಾಗಿ ಬೆಳೆಯುತ್ತೆ ಅಂತ ಅರ್ಥ. ಸೊ ನೀವು ಧೈರ್ಯ ಕೆಡಬಾರ್ದು. ನಿಮ್ಮ ಅವರ ನಡುವೆ ಇವಾಗ ಏನೇ ಆಗಿದ್ರು ಅದನ್ನ ನೀವು ಸ್ವಲ್ಪ ಈಸಿಯಾಗೆ ತಗೊಳ್ಳಿ. ಬಿಕಾಸ್ ಈ ವ್ಯಕ್ತಿಗೆ ಫಿಕ್ಸ್ ಮಾಡಬೇಕು ಪ್ರಾಬ್ಲಮ್ ಅನ್ನುವಂಥ ಒಂದು ಮನಸ್ಥಿತಿ ಬರ್ತಾ ಇದೆ, ವಿಚ್ ಇಸ್ ಅ ಗುಡ್ ಸೈನ್. ಹಾಗೂ ಯಾವುದೇ ರೀತಿಯಾದ ಈಗೋ ಎನರ್ಜಿ ನಾನು ಪಿಕ್ ಮಾಡ್ತಾ ಇಲ್ಲ, ಮತ್ತು ನಂದೇ ಸರಿ ಆ ಥರ ಏನೋ ಬರ್ತಾ ಇಲ್ಲ. ಫ್ಲೇಮ್ ತುಂಬಾ ಕಾಮ್ ಅಂಡ್ ಕಂಪೋಸ್ಡ್ ಆಗಿದೆ. ಫ್ಲೇಮ್ ಏನು ತುಂಬಾ ಸ್ಟ್ರಾಂಗ್ ಆಗೂ ಇಲ್ಲ ಇವಾಗ. ಸೊ ಸ್ಟೆಬಿಲಿಟಿ ನಾನು ನೋಡ್ತಾ ಇದ್ದೀನಿ. ಇದರರ್ಥ ಏನಂದ್ರೆ ಆ ವ್ಯಕ್ತಿಯ ಮನಸ್ಥಿತಿ ನಿಮ್ಮ ಬಗ್ಗೆ ಒಂದು ರೀತಿಯಾದ ಮ್ಯಾಗ್ನೆಟಿಕ್ ಎನರ್ಜಿ ತರ ಇದೆ. ಸಾಫ್ಟ್ ಆಗಿದೆ ನಿಮ್ಮ ಕಡೆಗೆ. ಅವರ ಯೋಚನೆ ಆಗಿರ್ಬೋದು, ಅವರ ಇಮೋಷನ್ಸ್ ಆಗಿರಬಹುದು. ದ್ವೇಷ ನಾನು ನೋಡ್ತಾ ಇಲ್ಲ, ಕೋಪ ಅದು ಇಲ್ಲ. ಯಾಕಂದ್ರೆ ಆ ಥರ ಇಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಹಿಂದೆ ನಿಮ್ಮ ಹತ್ರ ಈ ವ್ಯಕ್ತಿ. ಆ ಥರ ಒಂದು ನೋವಿನ ವಿಚಾರನ ನಿಮ್ಗೆ ಹೇಳ್ಕೊಂಡಿದ್ದಾರೆ. ಏನೋ ಒಂದು ಮನಸ್ತಾಪದಿಂದಾನೇ ಈ ರಿಲೇಶನ್ಶಿಪ್ನಲ್ಲಿ ಒಂಚೂರು ನೆಗೆಟಿವಿಟಿ ಬಂದಿರಬಹುದು, ಆದ್ರೆ ಅದನ್ನ ನಾನು ಸರಿ ಮಾಡ್ಬೋದು, ಸಾಲ್ವ್ ಮಾಡ್ಕೋಬಹುದು ಅನ್ನೋ ಮನಸ್ಥಿತಿಲೇ ಈ ವ್ಯಕ್ತಿ ಇದ್ದಾರೆ, ವಿಚ್ ಇಸ್ ಗುಡ್ ಫಾರ್ ದ ರಿಲೇಶನ್ಶಿಪ್. ಮತ್ತು ಈ ವ್ಯಕ್ತಿ ನಿಮ್ಮ ಜೊತೆ ಒಂದು ಒಳ್ಳೆಯ ಬ್ರಿಡ್ಜ್, ಒಂದು ಕನೆಕ್ಷನ್ನ ಇಟ್ಕೋಬೇಕು ಅನ್ಕೊಳ್ತಾ ಇದ್ದಾರೆ. ಬ್ರಿಡ್ಜ್ ಅಂದ್ರೆ ಇವಾಗ ಮುರಿದೋಗಿರುವಂತ ಕನೆಕ್ಷನ್ಗೆ ಒಂದು ಒಳ್ಳೆಯ ಮಾತುಕತೆ ಆಡಿ ಸರಿ ಮಾಡ್ಕೊಳ್ಳೋಣ ಅನ್ನುವಂಥ ಒಂದು ಮನಸ್ಥಿತಿಗೆ ಬಂದಿರಿ. ರೀಡಿಂಗ್ ಪ್ರಕಾರವಾಗಿ ನೋಡಕ್ ಹೋದ್ರೆ ತುಂಬಾ ಚೆನ್ನಾಗಿದೆ. ನೋ ಕಾಂಟ್ಯಾಕ್ಟ್ ಅಲ್ಲಿ ಇದೀರಾ ನೀವು, ಅಥವಾ ಮಾತು ಸರಿ ಇಲ್ಲ, ಅಥವಾ ಏನೋ ಒಂದು ಗೊಂದಲದಲ್ಲಿ ವ್ಯಕ್ತಿ ಜೊತೆ ನೀವು ಇದೀರಾ, ಏನೋ ಒಂದು ಇಶ್ಯೂ ಇದೆ ಅಂದ್ರೆ ಸಾಲ್ವ್ ಆಗುತ್ತೆ ಅಂತಾನೆ ತೋರಿಸ್ತಾ ಇದೆ. ಐ ಆಮ್ ಸೀಯಿಂಗ್ ನೀವಿಬ್ರು ಒಟ್ಟಿಗೆ ಖುಷಿಯಾಗಿರ್ತೀರಾ, ಸರಿ ಹೋಗುತ್ತೆ ಅನ್ನುವಂಥ ಒಂದು ಕನ್ಫರ್ಮೇಶನ್ ಬರ್ತಾ ಇದೆ. ಆದ್ರೂ ನಾನು ಟ್ಯಾರೋ ರೀಡಿಂಗ್ ನಲ್ಲಿ ನಿಮ್ಗೆ ಇನ್ನ ಹೆಚ್ಚು ಮಾಹಿತಿನ ಖಂಡಿತವಾಗ್ಲೂ ಕೊಡ್ತೇನೆ. ಬಟ್ ರೀಡಿಂಗ್ ಪ್ರಕಾರವಾಗಿ, ಈ ಒಂದು ಕ್ಯಾಂಡಲ್ಸ್ ರೀಡಿಂಗ್ ಪ್ರಕಾರವಾಗಿ ಯಾರು ನೋಡ್ತಾ ಇದ್ದೀರಾ ಆ ಒಂದು ಎನರ್ಜಿ ಏನ್ ಪಿಕ್ ಮಾಡ್ತಾ ಇದ್ದೀನಿ ಅಂದ್ರೆ, ಇವರು ಬೇರೆಯವ್ರ ಮಾತಿಗೆ ಬೆಲೆ ಇವಾಗ ಕೊಡ್ತಾ ಇಲ್ಲ. ಈ ವ್ಯಕ್ತಿ ತನ್ನದೇ ಆದ ಒಂದು ಬುದ್ಧಿವಂತಿಕೆನ ಯುಟಿಲೈಸ್ ಮಾಡ್ಕೊಳ್ತಾ ಇದ್ದಾರೆ. ತನ್ನ ಒಂದು ಜ್ಞಾನವನ್ನ ಈ ರಿಲೇಶನ್ಶಿಪ್ಗೆ ಹಾಕ್ತಾ ಇದ್ದಾರೆ, ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ನನ್ನಲ್ಲಿ ಏನಾಯ್ತು, ನನ್ನ ಕೋಪದಿಂದ, ಮನಸ್ತಾಪದಿಂದ, ನನ್ನ ಒಂದು ರಿಯಾಕ್ಷನ್ ಇಂದ ಏನಾದ್ರೂ ಇಲ್ಲಿ ನಾನು ರಿಲೇಶನ್ಶಿಪ್ ನಲ್ಲಿ ಪ್ರಾಬ್ಲಮ್ಸ್ ನ ಅನುಭವಿಸಿದಿನ, ಈ ತರ ಅವರ ಬಗ್ಗೆ ಅವರು
ಅರ್ಥ ಮಾಡ್ಕೊಳಕ್ ಹೋಗ್ತಾ ಇದಾರೆ. ಯಾವಾಗ ಒಬ್ಬ ವ್ಯಕ್ತಿಗೆ ಈಗ ಒಬ್ರಿಗೆ ಬೇಕು ಅಂದ್ರೆ ಅವರು ಪಾಸಿಟಿವ್ ನ ನೋಡ್ತಾರೆ, ಒಬ್ರಿಗೆ ಬೇಡ ಅಂದ್ರೆ ನೆಗೆಟಿವ್ ನ ನೋಡ್ತಾರೆ. ಅಂದ್ರೆ ಈಗ ನೀವು ಬೇಕು ಅನ್ನುವಂಥ ಮನಸ್ಥಿತಿಗೆ ಬಂದಿರೋದ್ರಿಂದ ನಿಮ್ಮ ಅವರ ನಡುವೆ ನಡೆದಿರುವಂತ ಪಾಸಿಟಿವ್ ಆಗಿರುವಂತ ಎಕ್ಸ್ಪೀರಿಯನ್ಸಸ್ ನ ಅವರು ರೀಕಾಲ್ ಮಾಡ್ತಾ ಇದಾರೆ, ನೋಡ್ತಾ ಇದಾರೆ, ಅರ್ಥ ಮಾಡ್ಕೊಳ್ತಾ ಇದಾರೆ. ಅದೇ ಅವ್ರಿಗೆ ನೀವು ಬೇಡ ಅನ್ನೋದಾಗಿದ್ರೆ ಬರೀ ನೆಗೆಟಿವ್ನೇ ನೋಡ್ತಿದ್ರು. ಎಲ್ರೂ ಅಷ್ಟೇ. ಇವಾಗ ಒಂದ್ ವಸ್ತು ನಮಗ್ ಬೇಕು ಅಂದ್ರೆ ನಾವು ಅದ್ರಲ್ಲಿರುವಂತ ಒಳ್ಳೆ ವಿಚಾರಗಳ ಕಡೆಗೆ ಗಮನ ಕೊಡ್ತೀವಿ. ನಮಗ್ ಬೇಡ ಅಂದ ತಕ್ಷಣ ಅದ್ ಸರಿ ಇಲ್ಲ, ಇದ್ ಸರಿ ಇಲ್ಲ, ಆ ತರ ಎಲ್ಲ ದೂರ್ತಾ ಹೋಗ್ತೇವೆ. ಬಟ್ ಇವಾಗ ನಾನು ನೋಡ್ತಾ ಇರೋದು ಈ ವ್ಯಕ್ತಿಯ ಮನಸ್ಸು ಹಾಲಿನಂತೆ ಇದೆ, ಹಾಗೂ ಮನಸ್ಥಿತಿ ಕೂಡ ಅಷ್ಟೇ ಸ್ಥಿಮಿತದಲ್ಲಿದೆ. ಅವ್ರಿಗೆ ಏನ್ ಬೇಕು ಏನ್ ಬೇಡ ಅನ್ನುವಂತ ಒಂದು ಕನ್ಫ್ಯೂಷನ್ ಏನಿತ್ತು ಅದನ್ನ ಬಗೆಹರಿಸ್ಕೊಳಕ್ಕೆ ರೆಡಿ ಆಗಿದ್ದಾರೆ. ಯಾಕೆಂದ್ರೆ ಬೇಕಾ ಬೇಡವಾ, ಮಾಡ್ಲಾ ಬೇಡವಾ, ಆ ತರದೊಂದು ಯೋಚನೆ ಆ ವ್ಯಕ್ತಿಯಲ್ಲಿ ಪ್ರೆಸೆಂಟ್ ಬರ್ತಾ ಇತ್ತು. ಬಟ್ ಹೋಗ್ತಾ ಹೋಗ್ತಾ ಡೀಪರ್ ಲೆವೆಲ್ ಆಗಿ ಯೋಚನೆ ಮಾಡ್ತಾ ಇದಾರೆ, ಇಮೋಷನ್ಸ್ ನ ಹಾಕ್ತಾ ಇದ್ದಾರೆ, ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಮೇ ಬಿ ಹಿಂದೆ ನೀವು ಅವರು ಮಾತಾಡಿರುವಂತ ಕಾನ್ವರ್ಸೇಷನ್ ನ ಮತ್ತೆ ಅದನ್ನೇ ನೆನೆಸ್ಕೊಳ್ತಿರ್ಬಹುದು, ಅಥವಾ ಚಾಟ್ಸ್ ಏನಾದ್ರೂ ಆ ಚಾಟ್ ಮೆಸೇಜಸ್ ಏನಿತ್ತು ಅದನ್ನ ಮತ್ತೆ ನೋಡ್ತಿರ್ಬೋದು, ಚಾಟ್ ಹಿಸ್ಟ್ರಿನ ನೋಡ್ತಿರ್ಬಹುದು. ಆತರ ಅವರು ಚೆಕ್ ಮಾಡ್ತಾ ಇದ್ದಾರೆ ವಿಷಯಗಳನ್ನ. ಅದು ನಿಮ್ಮ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿತ್ತು. ನಾನಿವಾಗ ಟ್ಯಾರೋ ರೀಡಿಂಗ್ ನ ಕೂಡ ನಿಮ್ಗೆ ಮಾಡ್ತೀನಿ. ಸೊ ಇಲ್ಲಿ ನಾನು 2 ಕಾರ್ಡ್ ಪೈಲ್ ನ ನಿಮಗೆ ತೋರಿಸ್ತೀನಿ, ಸೊ ದಟ್ ನಿಮ್ಮ ಒಂದು ರೀಡಿಂಗ್ಸ್ ಇನ್ನ ಕ್ಲಾರಿಟಿ ನಿಮ್ಗೆ ಸಿಗ್ಲಿ ಅನ್ನುವಂತ ಒಂದು ಉದ್ದೇಶಕ್ಕೆ. ಇಲ್ಲಿ 2 ಕಾರ್ಡ್ ಪೈಲ್ಸ್ ಇದೆ, 2ರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಒಂದು ಕಾರ್ಡ್ ಪೈಲ್, ಇದು ಇನ್ನೊಂದು ಕಾರ್ಡ್ ಪೈಲ್. ಓಕೆ, 2ರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡಿ ಅಂಡ್ ಲೆಟ್ಸ್ ಡೂ ದ ರೀಡಿಂಗ್. ಎಂದಿನಂತೆ ನಾನು ಫಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತೀನಿ. ಫಸ್ಟ್ ಗ್ರೂಪ್ ಅವ್ರು ಇದನ್ನ ಯಾರು ಸೆಲೆಕ್ಟ್ ಮಾಡಿದ್ದಾರೆ, ನಿಮಗೆ ಇನ್ನ ಕ್ಲಾರಿಟಿ ನಿಮ್ಮ ರಿಲೇಶನ್ಶಿಪ್ ಬಗ್ಗೆನೆ ನಾನು ರೀಡಿಂಗ್ ನ ಕೊಡ್ತಾ ಇದ್ದೀನಿ. ಬಿಕಾಸ್ ಸ್ಪೆಸಿಫಿಕ್ ಆಗಿರುತ್ತೆ ಟ್ಯಾರೋನಲ್ಲಿ. ಅದರಿಂದ ಫಾಲ್ಸ್ ಪರ್ಸನ್ ಬರ್ತಾ ಇದೆ. ಸೊ ಇದ್ರ ಅರ್ಥ ಏನು ಅಂದ್ರೆ, ಈ ವ್ಯಕ್ತಿ ನಿಮ್ಮನ್ನ ನೆಗೆಟಿವ್ ಆಗಿ, ನಾನು ಆಗ್ಲೇ ಹೇಳಿದ್ನಲ್ಲ, ಒಂದು ಸರಿ ಇಲ್ಲ, ಅದ್ ಸರಿ ಇಲ್ಲ, ಇದ್ ಸರಿ ಅಂತ ಕೊಂಕ್ ಹುಡ್ಕೋದು ಆ ತರ ಎಲ್ಲ ನಡ್ಕೊಳ್ತಾ ಇದ್ರು. ಚೇಂಜ್ ಬಂದಿದೆ ಇವರ ಯೋಚನೆಯಲ್ಲಿ, ಇತ್ತೀಚೆಗೆ ಚೇಂಜ್ ಬರ್ತಾ ಇದೆ. ಅವರ ಥಾಟ್ ಪ್ಯಾಟರ್ನ್ ಬದಲಾಗ್ತಾ ಇದೆ, ಮತ್ತೆ ಕಮ್ಯುನಿಟಿ ಬರ್ತಾ ಇದೆ. ಮೇ ಬಿ ಫೀಡ್ಬ್ಯಾಕ್ ಬೇರೆಯವರಿಂದ ಅವರಿಗೆ ಸಿಕ್ಕಿರಬಹುದು, ನಿಮ್ಮ ಬಗ್ಗೆ ಒಳ್ಳೇದ್ ಜನ ಮಾತಾಡಿರ್ಬಹುದು, ಅಥವಾ ನೀವ್ ಗೊತ್ತಿರೋರು, ಅಂದ್ರೆ ನೀವ್ ಯಾರು ಗೊತ್ತಿದೆ, ಮ್ಯೂಚುವಲ್ ಯಾರಿದ್ದಾರೆ ನಿಮ್ಗೂ ಗೊತ್ತು, ಅವ್ರಿಗೂ ಗೊತ್ತು, ಎಂತ ಯಾರ್ಯಾರು ವ್ಯಕ್ತಿಗಳಿದ್ದಾರೆ ಅವರು ನಿಮ್ಮ ಬಗ್ಗೆ ಒಳ್ಳೇದ್ ಮಾತಾಡಿದ್ದಾರೆ, ಅದನ್ನ ಅವರು ಗ್ರಹಿಸಿದ್ದಾರೆ. ಮತ್ತೆ ಥೀಫ್ ಕಾರ್ಡ್ ಬರ್ತಾ ಇದೆ ಇಲ್ಲಿ, ಔಟ್ಕಮ್ ಪಾತ್ ವೇ ಬರ್ತಾ ಇದೆ. ಸೊ ಯಾರು ಈ ಒಂದು ಕಾರ್ಡ್ ಪೈಲ್ ಸೆಲೆಕ್ಟ್ ಮಾಡಿದ್ರು ಅವರು ನಿಮ್ಮ ಬಗ್ಗೆ ಒಂದು ಇಮೇಜ್ ಇಟ್ಕೊಂಡಿದ್ರು. ಹಾಗೆ ಹೀಗೆ ನಾನು ಆಗ್ಲೇ ಹೇಳದ್ನಲ್ಲ, ಏನೋ ಗಿಫ್ಟ್ ಕೊಡ್ಬೇಕು ಅಂತ ಇದ್ದಾರೆ ನಿಮಗೆ. ಮೇ ಬಿ ಪರ್ಫ್ಯೂಮ್, ಮೇ ಬಿ ಚಾಕ್ಲೇಟ್, ಮೇ ಬಿ ಸಮಥಿಂಗ್ ನಿಮ್ಗೆ ಏನ್ ತುಂಬಾ ಇಷ್ಟ ಆಗುತ್ತೆ ಅದನ್ನ ಗಿಫ್ಟ್ ಕೊಡ್ಬೇಕು ಅಂತ ಆಸೆ ಪಡ್ತಾ ಇದ್ದಾರೆ ಇವಾಗ. ಯಾಕಂದ್ರೆ ಸರಿ ಮಾಡ್ಕೋಬೇಕು ಅನ್ನೋ ಮನಸ್ಥಿತಿನಲ್ಲಿ ಇದ್ದಾರೆ. ನೀವು ವರ್ತ್ ಇದ್ದೀರಾ, ನಿಮ್ಮನ್ನ ತುಂಬಾ ರಾಂಗ್ ಆಗಿ ಅನಲೈಸ್ ಮಾಡಿದ್ರು ಈ ವ್ಯಕ್ತಿ. ಸೊ ನಾನೇನ್ ನೋಡ್ತಿದ್ದೀನಿ ಅಂದ್ರೆ, ವಿತಿನ್ 12 ಡೇಸ್ ಈ ವ್ಯಕ್ತಿಯಿಂದ ನಿಮಗೆ ಒಂದು ಒಳ್ಳೆಯ ಪಾಸಿಟಿವ್ ಆಗಿರುವಂತ ಅಪ್ರೋಚ್ ಬರ್ಲೇಬೇಕು, ಮೆಸೇಜ್, ಕಾಲ್ ಅಥವಾ ಮೀಟ್ ಆಗ್ಲೇಬೇಕು. ಸರಿ ಮಾಡ್ಕೋಬೇಕು ಅನ್ನೋ ಮನಸ್ಥಿತಿನಲ್ಲಿದ್ದಾರೆ. ಅವರ ಮೈಂಡ್ ಮೆಸೇಜಸ್ ಏನು, ಅವ್ರು ಏನ್ ಹೇಳ್ಬೇಕು ಅಂತ ಇದ್ದಾರೆ ನಿಮ್ಗೆ ಅಂತ ಕೂಡ ನಾನು ನಿಮ್ಗೆ ಈ ಒಂದು ರೀಡಿಂಗ್ ನಲ್ಲಿ ಹೇಳ್ಬಿಡ್ತೇನೆ. ಲೆಟ್ಸ್ ಸಿ ಅವರ ಒಳ ಮನಸ್ಸು ಏನ್ ಹೇಳ್ತಾ ಇದೆ ನಿಮ್ಗೆ, ಅವ್ರು ನಿಮ್ಗೆ ಏನ್ ಹೇಳ್ಬೇಕು ಅನ್ಕೊಳ್ತಾ ಇದಾರೆ ಅಂತ. ಯು ಆರ್ ಮೈ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತಾ ಇದಾರೆ. ಏನೇ ಆಗ್ಲಿ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತಿದಾರೆ. ಅಂದ್ರೆ ನೀನ್ ನನ್ನ ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಿದ್ಯಾ, ಅಂಡ್ ಯು ಆರ್ ಸಮಥಿಂಗ್ ಇನ್ ಅ ಡೀಪರ್ ಲೆವೆಲ್ ಕನೆಕ್ಟೆಡ್ ಅಂತ ಹೇಳ್ತಿದ್ದಾರೆ. ಯು ಅಂಡ್ ಐ ಹ್ಯಾವ್ ಸೋ ಮಚ್ ಇನ್ ಕಾಮನ್. ನಾನು ಆಗ್ಲೇ ಹೇಳದ್ನಲ್ಲ, ಅವರು ಪಾಸಿಟಿವ್ಸ್ ನ ಇವಾಗ ನೋಡ್ತಾ ಇದಾರೆ ರಿಲೇಶನ್ಶಿಪ್ ನಲ್ಲಿ. ನಿನ್ನ ನಡುವೆ ಸಿಮಿಲಾರಿಟೀಸ್ ಇದೆ ಅಂತ ಹೇಳ್ತಾ ಇದಾರೆ. ಅದಾದ ನಂತರ ಯು ನೆವರ್ ಲೆಟ್ ಮೀ ಫೀಲ್ ಲೋನ್ಲಿ. ಈಗ ಅವರ ಲೋನ್ಲಿನೆಸ್ ನ ಅನುಭವಿಸ್ತಿರಬಹುದು. ಅದರಿಂದ ನಾನ್ ನಿನ್ ಜೊತೆ ಇದ್ರೆ ಆ ಲೋನ್ಲಿನೆಸ್ ಇರೋದಿಲ್ಲ, ಆದ್ರೆ ಇವಾಗ ನಾನು ಅದನ್ನ ಅನುಭವಿಸ್ತಿದ್ದೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ನಾನು ರೀಡಿಂಗ್ ನಿಮ್ಗೆ ಮಾಡಾಗಿದೆ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಇವಾಗ ನಾನು ಸೆಕೆಂಡ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಿದ್ದೀನಿ. ಅವರ ಅಂದ್ರೆ ಯಾರು ಇದನ್ನ ಸೆಲೆಕ್ಟ್ ಮಾಡಿದರೆ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಇನ್ನ ಬೆಟರ್ ಕ್ಲಾರಿಟಿ ಮತ್ತೆ ಟೈಮ್ ಲೈನ್ ಕೂಡ ಹೇಳ್ತೀನಿ. ಯಾವಾಗ ಮೀಟ್ ಮಾಡ್ತೀರಾ, ಏನಾಗುತ್ತೆ, ಸರಿ ಹೋಗುತ್ತಾ, ಇದೆಲ್ಲ ವಿಷಯವಾಗೂ ನಿಮ್ಗೆ ಈ ರೀಡಿಂಗ್ ನಲ್ಲಿ ಕ್ಲಾರಿಟಿ ಸಿಗುತ್ತೆ. ಲೆಟ್ಸ್ ಸಿ ರೀಡಿಂಗ್ ನಲ್ಲಿ ಏನ್ ಬರುತ್ತೆ ಅಂತ.
ತುಂಬಾ ಮೆಸೇಜಸ್ ಇದೆ. ಲೆಟ್ಸ್ ಸಿ. ಮರ್ಚೆಂಟ್ ಕಾರ್ಡ್ ಬಂದಿದೆ. ಸೊ ಈ ವ್ಯಕ್ತಿ ಅವರ ಕೆಲಸ ಕಾರ್ಯಗಳನ್ನ ಪ್ರಯಾರಿಟೈಸ್ ಮಾಡ್ಕೊಂಡು ಅದ್ರ ಕಡೆಗೆ ಗಮನ ಕೊಟ್ಟು ರಿಲೇಶನ್ಶಿಪ್ಗೆ ಕ್ವಾಲಿಟಿ ಟೈಮ್ ಕೊಟ್ಟಿಲ್ಲ ಅಂತ ನೋಡ್ತಾ ಇದ್ದೀನಿ. ತುಂಬಾ ನೆಗ್ಲೆಕ್ಟ್ ಮಾಡಿದ್ದಾರೆ. ನೀವ್ ಮುಖ್ಯ ಅಂತ ಅವ್ರು ನೋಡಿಲ್ಲ. ಹಿಂದೆ ಸರ್ವಿಸ್ ಬಂದಿದೆ. ನೀವು ಮಾಡಿರುವಂತಹ ಒಳ್ಳೆಯ ವಿಷಯಗಳನ್ನ ಅವರು ರೀಕಾಲ್ ಮಾಡ್ತಾ ಇದ್ದಾರೆ. ಅಂದ್ರೆ ನೀವು ಎಷ್ಟು ಒಂದು ಸೇವೆ ತರ ಮಾಡಿದೀರಾ ಅವ್ರಿಗೆ, ಅದನ್ನ ಅವ್ರು ಯೋಚನೆ ಮಾಡಿ. ಮೇ ಬಿ ನೀವು ಅವ್ರಿಗೆ ಒಳ್ಳೆ ಅಡಿಗೆ ಮಾಡ್ತಿರ್ಬಹುದು, ಅಥವಾ ಅವರ ಆರೈಕೆ ಮಾಡ್ತಿರ್ಬಹುದು, ಅಥವಾ ನೀವು ಅವ್ರಿಗೆ ಏನ್ ಇಷ್ಟನೋ ಆ ವಿಚಾರಗಳನ್ನ ಅವ್ರ ಲೈಫ್ ನಲ್ಲಿ ತಂದಿರಬಹುದು. ಸೊ ಆತರ ಒಂದು ಸರ್ವಿಸ್ ಮೆಂಟಾಲಿಟಿ ಇಟ್ಕೊಂಡು ಮಾಡಿರೋದನ್ನು ಅವರು ಗ್ರಹಿಸ್ತಾ ಇದ್ದಾರೆ. ಮತ್ತು ಸ್ವೀಟ್ ಹಾರ್ಟ್ ಕಾರ್ಡ್ ಬರ್ತಾ ಇದೆ. ಸೊ ಟುಡೇಸ್ ರೀಡಿಂಗ್ ಇಸ್ ಫಿಲ್ಡ್ ವಿತ್ ಲವ್, ಹ್ಯಾಪಿನೆಸ್ ಅಂಡ್ ಲಾಟ್ ಆಫ್ ಸ್ಮೂತ್ ಎನರ್ಜಿ ಅಂತ ಹೇಳ್ತೀವಿ. ಸೊ ಸ್ವೀಟ್ ಹಾರ್ಟ್ ಕಾರ್ಡ್ ಬಂದಿರೋದ್ರಿಂದ ಇದರ ಅರ್ಥ ಏನಂದ್ರೆ ಅವ್ರು ನಿಮ್ಮನ್ನ ಅಷ್ಟು ಒಂದು ಸಾಫ್ಟ್ವೇರ್ ಮತ್ತೆ ಒಂದು ಕೋಮಲವಾದ ಎನರ್ಜಿಗೆ ಕಂಪೇರ್ ಮಾಡ್ತಾ ಇದ್ದಾರೆ. ಸೊ ವಿಚ್ ಇಸ್ ಅ ಗುಡ್ ಸೈನ್. ಪ್ರೀಸ್ಟ್ ಕಾರ್ಡ್ ಬರ್ತಾ ಇದೆ. ಸೊ ಅಡ್ವೈಸಸ್ ಕೂಡ ಅವರು ಒಳ್ಳೆ ಅಡ್ವೈಸಸ್ನೇ ಬೇರೆಯವರಿಂದ ತಗೊಂಡಿದ್ದಾರೆ. ಯಾರ್ಯಾರು ಏನೇನ್ ನಿಮ್ ಬಗ್ಗೆ ಹೇಳ್ಬೇಕಿದೆ ಅಥವಾ ರಿಲೇಶನ್ಶಿಪ್ ಬಗ್ಗೆ ಅವ್ರು ಏನಾದ್ರು ಅಡ್ವೈಸ್ ತಗೊಂಡಿದ್ರು ಕೂಡ ಅದನ್ನ ರಾಂಗ್ ಆಗಿ ಬೇರೆಯವರು ಹೇಳಿಲ್ಲ, ಅದನ್ನ ನ್ಯಾಯವಾಗಿ ಅವ್ರು ತಲುಪಿಸಿರೋದ್ರಿಂದ ಆ ಒಂದು ವಿಚಾರವನ್ನು ಅವ್ರ ಮನ್ಸಿಗೆ ಹಾಕೊಂಡಿದ್ದಾರೆ ಅಂತ ಹೇಳ್ಬೋದು. ಡೆತ್ ಕಾರ್ಡ್ ಬಂದಿರೋದ್ರಿಂದ ಅವರ ಈಗೋನ ಅವರು ಬ್ಲಾಕ್ ಮಾಡಿ, ಅಂದ್ರೆ ಈಗೋನ ತೆಗೆದು ಹಾಕಿ ನಿಮ್ಮನ್ನ ಮಾತಾಡಿಸ್ಬೇಕು, ಸರಿ ಮಾಡ್ಕೋಬೇಕು ಅನ್ನುವಂಥ ಒಂದು ಮೆಂಟಾಲಿಟಿಗೆ ಬರ್ತಾ ಇದ್ದಾರೆ. ಮತ್ತೆ ಇನ್ನ ಏನೇನ್ ಮೆಸೇಜಸ್ ಬರ್ತಾ ಇದೆ ಅಂದ್ರೆ ಫ್ರೆಂಡ್ ಬರ್ತಾ ಇದೆ, ಕಾನ್ವರ್ಸೇಷನ್ ಬರ್ತಾ ಇದೆ. ಸೊ ಇತ್ತೀಚೆಗೆ ಮೇ ಬಿ ಅವರ ಫ್ರೆಂಡ್ಸ್ ಜೊತೆ ಮಾತಾಡಿರ್ಬೋದು ನಿಮ್ಮ ಬಗ್ಗೆ, ಈ ತರ ಕೂತ್ಕೊಂಡು ಡಿಸ್ಕಷನ್ ಮಾಡಿರ್ಬಹುದು ನಿಮ್ಮ ಬಗ್ಗೆ, ಏನ್ ಮಾಡೋದು ಸರಿನಾ ತಪ್ಪಾ ಆ ತರ ಒಂದು ಕಾನ್ವರ್ಸೇಷನ್ ಮಾಡ್ಕೊಂಡಿದ್ದಾರೆ. ಹಾಗೂ ನಿಮ್ಮ ಬಗ್ಗೆ ಕೂಡ ಅವ್ರು ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ, ಸರಿ ಮಾಡ್ಕೋಬಹುದಾ ಅನ್ನುವಂತಹ ಒಂದು ಯೋಚನೆಲೂ ಇದ್ದಾರೆ. ನಾನು ಆಗ್ಲೇ ಹೇಳಿದೀನಿ ಆ ತರ ಒಂದು ಥಾಟ್ ಪ್ರೋಸೆಸ್ ನಲ್ಲಿ ಇದ್ದಾರೆ. ಜಾಯ್ಫುಲ್ನೆಸ್ ಬಂದಿರೋದ್ರಿಂದ ಇದು ಒಂದು ಒಳ್ಳೆಯ ಇಂಡಿಕೇಶನ್. ಯಾಕೆಂದ್ರೆ ಕೆಟ್ಟದ್ದನ್ನ ಮರೆತು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಂಡು ಮುಂದೆ ಹೋಗೋಣ ಅನ್ನುವಂಥ ಒಂದು ಮೆಂಟಾಲಿಟಿನ ಹೊಂದಿದ್ದಾರೆ. ಸೊ ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ, ಅಕಾರ್ಡಿಂಗ್ ಟು ದ ರೀಡಿಂಗ್ 3 weeks ನಲ್ಲಿ ನಿಮ್ಮ ರಿಲೇಶನ್ಶಿಪ್ ಸರಿ ಹೋಗ್ಬೇಕು ಅಂತ ಬರ್ತಾ ಇದೆ. 3 weeks ನಲ್ಲಿ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಾಗಿರ್ಬಹುದು, ಅಥವಾ ಮಾತಾಡೋದಾಗಿರ್ಬಹುದು, ಅಥವಾ ಏನೋ ಒಂದು ಒಳ್ಳೆಯ ವಿಷಯ, ನಾನು ಆ ಚೇಂಜ್ ನ ಈ ರಿಲೇಶನ್ಶಿಪ್ ನಲ್ಲಿ ನೋಡ್ತಿದ್ದೀನಿ. ಅವರ ಮೈಂಡ್ ಮೆಸೇಜಸ್ ನ ಕೂಡ ನಾನು ಹೇಳ್ಬಿಡ್ತೀನಿ. ಯು ಆರ್ ಸ್ಮಾರ್ಟ್ ಅಂಡ್ ಪ್ರಾಕ್ಟಿಕಲ್. ಇದನ್ನ ಅವ್ರು ನಿಮ್ಗೆ ಕಾಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ನೀ ತುಂಬಾ ಸ್ಮಾರ್ಟ್ ಆಗಿದ್ಯಾ, ಹಾಗೂ ಪ್ರಾಬ್ಲಮ್ ಇದೆ ಅಂದ್ರೆ ಅದನ್ನ ತುಂಬಾ ಕರೆಕ್ಟ್ ಆಗಿ ಸಾಲ್ವ್ ಮಾಡ್ಕೊಂಡು ಪ್ರಾಕ್ಟಿಕಲ್ ಆಗಿ ಹೋಗ್ತೀಯಾ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಮೆಸೇಜ್ ಏನ್ ಬರ್ತಾ ಇದೆ ಅಂದ್ರೆ ಯು ಲವ್ ಮೀ ದ ವೇ ನೋ ಬಡಿ ಎಲ್ಸ್ ಡಾಸ್ ಅಂತ ಕೂಡ ಬರ್ತಾ ಇದೆ. ಇದರ ಅರ್ಥ ಏನಂದ್ರೆ ಯಾರೇ ಏನೇ ಇರಬಹುದು, ಆದ್ರೆ ನೀನು ನನಗೆ ಕೊಡುವಂತಹ ಬೆಲೆ, ಪ್ರೀತಿ, ಅದ್ ಯಾರು ಕೊಡಕ್ ಸಾಧ್ಯನೇ ಇಲ್ಲ, ಅಷ್ಟು ಬೆಸ್ಟ್ ಇದ್ಯಾ ನೀನು ಅಂತ ಹೇಳ್ತಿದ್ದಾರೆ. ಯು ಆರ್ ವೆರಿ ಫಾರ್ಗಿವಿಂಗ್ ಅಂತ ಕೂಡ ಹೇಳ್ತಾ ಇದಾರೆ. ನಿನ್ನಲ್ಲಿ ತಾಳ್ಮೆ ಇದೆ, ಹಾಗೂ ನೀನು ಕ್ಷಮಿಸುವ ಒಂದು ಭಾವನೆ, ಆ ಒಂದು ಕ್ವಾಲಿಟಿನ ಹೊಂದಿದ್ಯಾ ಅಂತ ನಿಮ್ಗೆ ಅವರು ಅಪ್ರಿಶಿಯೇಟ್ ಮಾಡ್ತಾ ಇದಾರೆ. ಸೊ ಈ ರಿಲೇಶನ್ಶಿಪ್ ನ ಸರಿ ಮಾಡ್ಕೋಬೇಕು ಅನ್ನುವಂತ ಒಂದು ಮನಸ್ಥಿತಿನಲ್ಲೇ ಇರೋದ್ರಿಂದ ಇಲ್ಲಿ 4 hearts ನೋಡ್ತಾ ಇದ್ದೀನಿ, ವಿಚ್ ಇಸ್ ಅಗೇನ್ ಗಿವಿಂಗ್ ಅ ಸ್ಟ್ರಾಂಗ್ ಇಂಡಿಕೇಶನ್ ದಟ್ ಟ್ವಿನ್ ಫ್ಲೇಮ್ ಕನೆಕ್ಷನ್ ಇರಬಹುದು. ಇದು ಮೇ ಬಿ ಅದರಿಂದಾನೇ ಆ ನೋ ಕಾಂಟ್ಯಾಕ್ಟ್ ಆಗಿರಬಹುದು. ಟ್ವಿನ್ ಫ್ಲೇಮ್ ಕನೆಕ್ಷನ್ ಅಂದ್ರೆ ಹಾಗೇನೆ ಪ್ರಾಬ್ಲಮ್ಸ್ ಏನಿರುತ್ತೆ ಅದು ಟ್ರಿಗರ್ ಆಗ್ತಾ ಇರುತ್ತೆ, ಅದೊಂದು ಜರ್ನಿ ಆಗಿರುತ್ತೆ ಟ್ವಿನ್ ಫ್ಲೇಮ್ ಕನೆಕ್ಷನ್. ಸೊ ಒಂದು ನೋ ಕಾಂಟ್ಯಾಕ್ಟ್, ಬ್ಲಾಕಿಂಗ್, ಈ ತರ ಒಂದು ಪ್ರಾಬ್ಲಮ್ಸ್ ಇರುತ್ತೆ. ಬೇರೆ ಅವರ ಥರ್ಡ್ ಪಾರ್ಟಿ ಸಿಚುವೇಶನ್ ಬರಬಹುದು. ಇದನ್ನೆಲ್ಲ ಮೀರಿ ನೀವಿಬ್ರು ಮುಂದೆ ಹೋಗ್ತೀರಾ ನೋಡಿ, ಆವಾಗ್ಲೇ ಈ ರಿಲೇಶನ್ಶಿಪ್ ಇನ್ನ ಸ್ಟ್ರಾಂಗ್ ಅಂಡ್ ಸ್ಟೇಬಲ್ ಮತ್ತು ಅಮೇಝಿಂಗ್ ಆಗಿರುತ್ತೆ. ಪ್ರೆಸೆಂಟ್ ನಲ್ಲಿ ಇದೊಂಥರ ಟೆಸ್ಟಿಂಗ್ ಟೈಮ್ ನೀವಿಬ್ರು ಅನುಭವಿಸ್ತಿದ್ದೀರಾ, ಆದ್ರೆ ಇದನ್ನ ಇಬ್ರು ಪರಿಹಾರ ಮಾಡ್ಕೊಳ್ತೀರಾ ಅಂತ ಈ ಕಾರ್ಡ್ ನಲ್ಲಿ ಒಂದು ಕ್ಲಾರಿಫಿಕೇಶನ್ ಸಿಕ್ಕಿದೆ ನಿಮ್ಗೆ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.